Hello, my dear friends and followers. This is Abhishek. I welcome you to my channel Ayodhya Informative. In my previous video, I have solved third and fourth question of exercise 1.1 of the first chapter of 7th standard, that is integer. So in that I have given you and I have explained you how to solve the integer problems and how to understand the problems, and I will also explain it and I will also give you some tips and on how to solve and how to understand the questions. So in today's video I will be continuing with fourth and fifth question. So I'm not going to write any of the questions on the board since it takes more time and the length of the video will become more. That's why I will be I will be provide the question on the screen that will be available on the screen. On that you will check what question I am going to solve here. ಸೊ ಇವತ್ತಿನ ವಿಡಿಯೋದಾಗ ನಾ ಏನು ಮಾಡ್ಲಿಕ್ಕೆ ಹೊಂಟೀನಿ ಅಂತಂದ್ರೆ 5 ಮತ್ತು 6ನೇ ಕ್ವಶನ್ನ ಸಾಲ್ವ್ ಮಾಡ್ಲಿಕ್ಕೆ ಹೊಂಟೀನಿ. ನಾನು ಹಿಂದಿನ ವಿಡಿಯೋದಾಗ ನಾ ಏನು ಮಾಡಿದ್ದೆ ಅಂತಂದ್ರೆ 3 ಮತ್ತು 4 ಕ್ವಶನ್ ಅನ್ನ ಸಾಲ್ವ್ ಮಾಡಿದ್ದೆ. ಅದ್ರ ಒಳಗೆ ಏನು ಹೇಳಿದ್ದೆ, ಯಾವ ರೀತಿ ನಾವು ಕ್ವಶನ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಯಾವ ರೀತಿ ನಾವು ಕ್ವಶನ್ ಅನ್ನ ಓದಬೇಕು, ಮತ್ತು ಅದ್ರ ಒಳಗೆ ನಾವು ಯಾವ್ದು ಒಂದು ಕೀವರ್ಡ್ಸ್ ಹೇಳಿದ್ದೆ, ಆ ಕೀವರ್ಡ್ಸ್ ಮೂಲಕ ನಾವು ಯಾವ್ದನ್ನ ನೆಗೆಟಿವ್ ತಗೋಬೇಕು, ಯಾವ್ದನ್ನ ಪಾಸಿಟಿವ್ ತಗೋಬೇಕು ಅನ್ನುವಂತಹ ಎಲ್ಲಾ ಟಿಪ್ಸು ಮೇಲೆ ಎಲ್ಲ ಎಕ್ಸ್ಪ್ಲನೇಷನ್ಸ್ ನಾ ಹಿಂದಿನ ವಿಡಿಯೋದಾಗ ಕೊಟ್ಟಿನಿ. ಯಾರಿನ್ನ ಆ ವಿಡಿಯೋ ನೋಡಿಲ್ಲ, ನಾ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅದನ್ನ ವಿಡಿಯೋ ಹೋಗಿ ನೋಡ್ರಿ. ಏನಾದರೂ ಡೌಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋದು ಮರಿಬೇಡ್ರಿ. ಸೊ if you are watching my videos for the first time, don't forget to subscribe and share with your friends. Let's get started. The first question is, Mohan deposits a rupees 2000 in his bank account and withdrawal of rupees 1642 1642 from it on the next day. So if withdrawal amount from the account is represented by a negative number or negative integer, then how will you represent the amount deposited? Find the balance in Mohan's account after withdrawal. So this question will be available on the screen. So let's see. Before going to solve this example, we need to understand what are the data and how we have to solve this question, these type of questions. So first ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಿಲ್ಲ, ಮೋಹನ್ ಇದ್ದಾನ, ಅವ್ ಮೋಹನ್ ಬ್ಯಾಂಕ್ ಅಕೌಂಟ್ನಾಗ 2,000 ರೂಪಾಯಿಯನ್ನ ಡೆಪಾಸಿಟ್ ಮಾಡ್ಯಾನ, ಇಟ್ಟಾನ. ಅವನ್ ಬ್ಯಾಂಕ್ ಅಕೌಂಟ್ನಾಗ ಏನ್ ಮಾಡ್ಯಾನ, ಮೋಹನ್ ಡೆಪಾಸಿಟೆಡ್ amount equal to rupees 2000. ಸೊ ಇದನ್ನ ಫಸ್ಟ್ ಕ್ವೆಶನ್, ಫಸ್ಟ್ ಸೆಂಟೆನ್ಸ್ ಒಳಗೆ ಕೊಟ್ಟಿರುವಂತಹ ಡೇಟಾ. ದಿಸ್ ಇಸ್ ದಿ ಡೇಟಾ ಗಿವನ್ ಇನ್ ದಿ ಫಸ್ಟ್ ಸೆಂಟೆನ್ಸ್, ದಟ್ ಈಸ್ ಮೋಹನ್ ಡೆಪಾಸಿಟೆಡ್ ಅಮೌಂಟ್ 2000. ಫಸ್ಟ್ ಏನ್ ಕೊಟ್ಟಾನ, 2,000 ರೂಪಾಯಿ ಡೆಪಾಸಿಟ್ ಮಾಡ್ಯಾನ. ಫಸ್ಟ್ ಕ್ವೆಶನ್ ಕ್ಲಿಯರ್ ಆಯ್ತು, ಫಸ್ಟ್ ಸೆಂಟೆನ್ಸ್ ವಿಲ್ ಬಿ ಕ್ಲಿಯರ್. ಅಂಡ್ ನೆಕ್ಸ್ಟ್ ಸೆಂಟೆನ್ಸ್, ವಿತ್ಡ್ರಾಸ್ 1642 ಫ್ರಾಮ್ ಇಟ್ ಆನ್ ದಿ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇ ಏನ್ ಮಾಡ್ತಾನ, ಆ 2,000 ರೂಪಾಯಿ ಒಳಗ 1,642 ರೂಪಾಯಿಯನ್ನ ವಿತ್ಡ್ರಾ ಮಾಡ್ಕೋತಾನ, ತಕ್ಕೋತಾನ. ಅಂದ್ರೇನು, ನೆಗೆಟಿವ್. ಇಷ್ಟರ ಒಳಗೆ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ತಾನ, ನೆಕ್ಸ್ಟ್ ಡೇ 1,642 ರೂಪಾಯಿಯನ್ನ ವಿತ್ಡ್ರಾ ತಕ್ಕೊಂಡ್ಬಿಡ್ತಾನ. ದಟ್ ಈಸ್ ಆನ್ ದಿ ನೆಕ್ಸ್ಟ್ ಡೇ ಮೋಹನ್ withdraws amount that is rupees 1,642. ಇದೇನು ಎರಡು ಸೆಂಟೆನ್ಸ್ ಒಳಗೆ ನಾ ಏನ್ ಹೇಳಿದೆ, ಇವೆರಡು ಸೆಂಟೆನ್ಸ್ ಒಳಗೆ ಕೊಟ್ಟಂತಹ ಡೇಟಾ ಇನ್ಫಾರ್ಮೇಶನ್. ಸೊ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಸೆಂಟೆನ್ಸ್ ಈಸ್, if withdrawal amount from the account is represented by a negative integer. ಈಗ ಏನಾದರೂ ಏನ್ ಕೊಟ್ಟಾರಂತಂದ್ರೆ, ತಕ್ಕೊಂಡ ಈಗ 2,000 ರೂಪಾಯಿ ಒಳಗ 1,642 ರೂಪಾಯಿ ಏನ್ ತಕ್ಕೊಂಡಿರ್ತಾನ, that withdrawal amount if we represent that amount as a negative, ಅಂದ್ರ ಈ ವಿತ್ಡ್ರಾವಲ್ ಅಮೌಂಟ್ ಏನದ, ನಾವು ರಿಮೈನಿಂಗ್ ತಕ್ಕೊಂಡಂತಹ ಈ 2,000 ರೂಪಾಯಿ ಒಳಗ 1,642 ರೂಪಾಯಿಯನ್ನ ಏನ್ ತಕ್ಕೊಂಡಿರ್ತೀವಿ,
ಆ ಅಮೌಂಟ್ ಏನಾದರೂ ನೆಗೆಟಿವ್ ಒಳಗೆ ನೀವು ನೆಗೆಟಿವ್ ಇಂಟೀಜರ್ ಮೂಲಕ ಈಗ ನಾ ಅಮೌಂಟ್ ಡೆಪಾಸಿಟೆಡ್ ಅಮೌಂಟ್ ಅನ್ನ 2000 1642 ವಿಡ್ರಾವಲ್ ಅಮೌಂಟ್ ಅಂದ್ರೆ ಏನ್ ಕೊಟ್ಟಾರ, ನೀವೇನಾದರೂ ವಿಡ್ರಾವಲ್ ಅಮೌಂಟ್ ಏನಾದರೂ ನೆಗೆಟಿವ್ ಇಂಟೀಜರ್ ಒಳಗ್ ಬರೆದ್ರೆ ದೆನ್ ಹೌ ವಿಲ್ ಯು ರಿಪ್ರೆಸೆಂಟೆಡ್ ಡೆಪಾಸಿಟೆಡ್ ಅಮೌಂಟ್. ನೀವೇನಾದರೂ ವಿಡ್ರಾವಲ್ ಅಮೌಂಟ್ ಏನಾದರೂ ನೆಗೆಟಿವ್ ಒಳಗ್ ಬರದ್ರ, if you write, if you represent a withdrawal amount in negative integer, in the form of negative integer, then how will you represent a deposited amount? It is as simple as, it is a common sense, that is positive. ನೀವೇನ್ ಮಾಡ್ಲಿಕ್ಕತ್ತೀರಿ, ಡೆಪಾಸಿಟ್ ಅಂತಂದ್ರೆ ಇನ್ನೊಂದು ಸಿಂಪಲ್ ವರ್ಡ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋ ಸಿಂಪಲ್ ವರ್ಡ್ ಒಳಗೆ ಹೆಂಗೆ ಹೇಳ್ತೀವಪ್ಪ ಅಂತಂದ್ರೆ, ಡೆಪಾಸಿಟ್ ಆಡ್ ಮಾಡ್ಲಿಕ್ಕತ್ತೀವಿ. ವಿಡ್ರಾವಲ್ ಅಂತಂದ್ರೆ ನೆಗೆಟಿವ್ ಮಾಡ್ಲಿಕ್ಕತ್ತೀವಿ. ನೆಗೆಟಿವ್ ಮೀನ್ಸ್ ದಟ್ ಈಸ್ ಮೈನಸ್. ಡೆಪಾಸಿಟ್ ಮೀನ್ಸ್ ಆಡ್. ಸೊ 2000 ಅನ್ನೋದು ಯಾವ ಅಮೌಂಟ್ ಇದು, ಡೆಪಾಸಿಟೆಡ್ ಅಮೌಂಟ್. So that's why the deposited amount 2000 will be represented as a positive integer. So in sentence form ಒಳಗೆ ನಾವು ಹೆಂಗೆ ಬರಿತೀವಪ್ಪ ಅಂತಂದ್ರ, if a withdrawal amount equal to minus 1642 rupees, then therefore the deposited amount is represented as equal to plus 2000 rupees. So this is the first part of the question. The next part is find the balance in the Mohan's account after withdrawal. ಈ 1642 ರೂಪಾಯಿಯನ್ನ ತಕ್ಕೊಂಡಾಗ ಮೋಹನ್ ಅಕೌಂಟ್ ಒಳಗೆ ಎಷ್ಟು ಬ್ಯಾಲೆನ್ಸ್ ಉಳಿತು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಾರ. ಸೊ ಸಿಂಪಲ್, 2000 ರೂಪಾಯಿ ಡೆಪಾಸಿಟ್ ಮಾಡ್ಯಾನ ಫಸ್ಟ್ ಒಳಗ, ಅದನ್ನ ನಾವು ಪಾಸಿಟಿವ್ ಇಂಟೀಜರ್ ರಿಪ್ರೆಸೆಂಟ್ ಮಾಡಿದ್ವಿ. ದೆನ್ ನೆಕ್ಸ್ಟ್ 1642 ವಿಡ್ರಾವಲ್ ತಕ್ಕೊಂಡಾನ, ದಟ್ ಈಸ್ ರಿಪ್ರೆಸೆಂಟೆಡ್ ಆಸ್ ಅ ನೆಗೆಟಿವ್ ಇಂಟೀಜರ್. ಇದಿಷ್ಟೆಲ್ಲ ಆದ್ಮೇಲೆ ನಾವೇನ್ ಮಾಡ್ಲಿಕ್ಕತ್ತೀವಿ, ಎಷ್ಟು ಬ್ಯಾಲೆನ್ಸ್ ಉಳಿತು ಅನ್ನೋದನ್ನ ನೋಡ್ಲಿಕ್ಕತ್ತೀವಿ. ದಟ್ ಈಸ್ 2000 minus 1642. What is 2000 minus 1642? That is 358 rupees. So this is positive integer. What is positive? Why answer is positive integer? See here, among 2000 and 1642, among these two numbers, 2000 is bigger. And the sign behind the bigger number is positive. That's why the 358 is represented as a positive integer. Now 358 ಅದಕ್ಕೆ ನಾ ಪಾಸಿಟಿವ್ ಒಳಗೆ ಬರದ್ನಿ, ಎದಕ್ಕೆ ನಾ ಇಲ್ಲಿ ಪ್ಲಸ್ ಸೈನ್ ಹಚ್ಚಿದೆ ಅಂತಂದ್ರ, ಈ ಎರಡೂ ನಂಬರ್ ನೋಡ್ರಿ, 2000 ಮತ್ತು 1642 ಈ ಎರಡೂ ನಂಬರ್ ಒಳಗ ದೊಡ್ಡ ನಂಬರ್ 2000 ಅದ. ಆ 2000 ಹಿಂದಿರುವಂತಹ ಸೈನ್ ಪಾಸಿಟಿವ್ ಆಗಿರೋದ್ರಿಂದ ಬರುವಂತಹ ಆನ್ಸರ್ ನಾ ಪಾಸಿಟಿವ್ ಒಳಗಿಟ್ಟೆ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಎಕ್ಸಾಂಪಲ್. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಎಕ್ಸಾಂಪಲ್. The next example is, Ritu goes 20 kilometers towards east from A to a point B. From B, she moves 30 kilometers west along the same road. If a distance towards east is represented by a positive integer, then how will you represent the distance traveled towards the west? By which integer will you represent her final position from A? So this is the question. So before going to attempt this question, we need to understand what all informations are given in this particular question. Let's see. So I will explain in the one number line form. So it will be very easy. So ಈಗ ಇಲ್ಲಿ ಏನ್ ಕೊಟ್ಟಾರ ಅದನ್ನ ಫಸ್ಟ್ ನಾವೇನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. Ritu goes 20 kilometers towards east and west. ಸೊ ಈಗ ನಾವು ಡೈರೆಕ್ಷನ್ಸ್ ಅನ್ನ ತಗೊಂಡ್ವಿ ಅಂತಂದ್ರ,
ಈಸ್ಟ್, ಈ ಡೈರೆಕ್ಷನ್ ಈಸ್ಟ್ ಆಗುತ್ತದೆ. ದಿಸ್ ಡೈರೆಕ್ಷನ್ ವಿಲ್ ರೆಪ್ರೆಸೆಂಟೆಡ್ ಆಸ್ ವೆಸ್ಟ್. ಈಸ್ಟ್ ಅಂಡ್ ವೆಸ್ಟ್ ನಾವೀಗ ಕ್ವಶನ್ ಒಳಗೆ ಕೊಟ್ಟಂತಹ ಮೇನ್ ಪಾಯಿಂಟ್ಸ್ ಅನ್ನ ತಗೊಂಡ್ವಿ. ಈಸ್ಟ್ ಮತ್ತು ವೆಸ್ಟ್ ಎರಡು ಡೈರೆಕ್ಷನ್ಸ್ ಅನ್ನ ಮೆನ್ಷನ್ ಮಾಡ್ಯಾರ. ನಾವು ಫಸ್ಟ್ ಅದನ್ನ ತಗೊಂಡ್ವಿ. ಈಸ್ಟ್ ಮತ್ತು ವೆಸ್ಟ್ ಒಳಗ ಎಲ್ಲೆಲ್ಲಿ ಬರ್ತಾವ ಅದನ್ನ ಮಾರ್ಕ್ ಮಾಡಿದ್ವಿ. ಈಗ ಏನ್ ಮಾಡ್ಯಾರ, ಎರಡು ಪಾಯಿಂಟ್ಸ್ ಅನ್ನ ಕನ್ಸಿಡರ್ ಮಾಡ್ರಿ ಅಂತ ಹೇಳ್ಯಾರ. ಸಿ, ರೀತು ಗೋಸ್ ಫ್ರಾಮ್ ಎ ಟು ಪಾಯಿಂಟ್ ಬಿ. ಸೊ ಈಗ ನಾ ಇದನ್ನ ಎ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈಸ್ಟ್ ಲಾಸ್ಟ್ ಪಾಯಿಂಟ್ ಈಸ್ ಕನ್ಸಿಡರ್ಡ್ ಆಸ್ ಬಿ. ಎ, ನಾ ಇದನ್ನ ಏನ್ ತಗೊಂಡೆ, ಈ ಪಾಯಿಂಟ್ ಅನ್ನ ಎ ಅಂತ ಹೇಳಿ ನೇಮ್ ಮಾಡಿದೆ, ಈ ಪಾಯಿಂಟಿನ ಬಿ ಅಂತ ಹೇಳಿ ಕನ್ಸಿಡರ್ ಮಾಡಿದೆ. ಈಗ ಈ ಕ್ವಶನ್ ಅನ್ನ ಒಂದೊಂದ ಬಿಡಿಸ್ಕೋತ ಅದನ್ನ ಇದನ್ನ ಮಾಡ್ಕೋತ ಹೋಗ್ರಿ, ಅಂದ್ರೆ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಏನ್ ಕೊಟ್ಟಾರ ಎಕ್ಸಾಕ್ಟ್ಲಿ, ವಾಟ್ ಕ್ವಶನ್ ಸೇಸ್ ಟು ಸಾಲ್ವರ್ಸ್. ಸಿ, ಇಲ್ಲಿ ಒಬ್ಬ ಮನುಷ್ಯ ನಿಂತಾನ, ಏನ್ ಮಾಡ್ತಾನ, ರಿತು ಗೋಸ್ 20 ಕಿಲೋಮೀಟರ್ಸ್ ಟುವರ್ಡ್ಸ್ ಈಸ್ಟ್. ಇಲ್ಲಿದ ಏನ್ ಮಾಡ್ತಾನ, 20 ಕಿಲೋಮೀಟರ್ಸ್ ಈಸ್ಟ್ ತನಕ ಹೋಗ್ತಾನ, ಪಾಯಿಂಟ್ ಬಿ ತನಕ ಟ್ರಾವೆಲ್ ಮಾಡ್ತಾನೆ. ಫ್ರಮ್ ಎ ದಿಂದ ಬಿ ತನಕ 20 ಕಿಲೋಮೀಟರ್ಸ್ ಅನ್ನ ಟ್ರಾವೆಲ್ ಮಾಡ್ತಾನೆ. ದಿಸ್ ಈಸ್ ಫಸ್ಟ್ ಸೆಂಟೆನ್ಸ್. ಫ್ರಮ್ ಎ ಟು ಪಾಯಿಂಟ್ ಬಿ, ಈ ಫಸ್ಟ್ ಸೆಂಟೆನ್ಸ್ ಅನ್ನ ನಾವು ನೋಡಿದ್ವಿ. ಎ ಟು ಬಿ 20 ಕಿಲೋಮೀಟರ್ಸ್ ಹೋಗ್ತಾನ. ನೆಕ್ಸ್ಟ್ ಏನ್ ಕೊಟ್ಟಾರ, ಶಿ ಮೂವ್ಸ್ 30 ಕಿಲೋಮೀಟರ್ ವೆಸ್ಟ್ ಅಲಾಂಗ್ ದಿ ಸೇಮ್ ರೋಡ್. ಅಲಾಂಗ್ ದಿ ಸೇಮ್ ರೋಡ್, ಈಗ ಹೆಂಗ ನಾವು ಹೋಗಿದ್ದಾವ, ಹೆಂಗ್ ಹೋಗಿದ್ಲಕಿ ಅದೇ ರೋಡ್ ಮುಖಾಂತರನ ಉಲ್ಟಾ ಬರ್ತಾನ, ವೆಸ್ಟಿಗೆ ಹೋಗ್ತಾನ. ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಾಳ, ದಟ್ ಈಸ್ 30 ಕಿಲೋಮೀಟರ್ಸ್. ಅಪೋಸಿಟ್ ಡೈರೆಕ್ಷನ್ ಒಳಗ 30 ಕಿಲೋಮೀಟರ್ಸ್ ಅನ್ನ ವೆಸ್ಟ್ ಡೈರೆಕ್ಷನ್ ಒಳಗ ಟ್ರಾವೆಲ್ ಮಾಡ್ತಾಳ. ಸೊ ಇವೆರಡು ಸೆಂಟೆನ್ಸ್ ಅನ್ನ ನಾವು ಬಿಡಿಸಿದ್ವಿ. ಫಸ್ಟ್ ಏನದ, 20 ಕಿಲೋಮೀಟರ್ಸ್ ಈಸ್ಟ್ ಡೈರೆಕ್ಷನ್ ಫ್ರಮ್ ಎ, ಈ ಪಾಯಿಂಟ್ ದಿಂದ ಬಿ ಪಾಯಿಂಟ್ ತನಕ ಈಸ್ಟ್ ಡೈರೆಕ್ಷನ್ ಒಳಗ 20 ಕಿಲೋಮೀಟರ್ಸ್ ಅನ್ನ ಏನ್ ಮಾಡ್ತಾಳ, ಟ್ರಾವೆಲ್ ಮಾಡ್ತಾಳ. ಯಾವಾಗ ಬಿ ದಿಂದ ವೆಸ್ಟ್ ಗೆ ಮತ್ತೆ 30 ಕಿಲೋಮೀಟರ್ಸ್ ಅಪೋಸಿಟ್ ಒಳಗ ಸೇಮ್ ರೋಡ್ ಒಳಗನ ಮತ್ತೆ ಟ್ರಾವೆಲ್ ಮಾಡ್ತಾಳೆ. ಇದೆರಡು ಕ್ವಶನ್ಸ್ ಅನ್ನ ಎರಡು ಸೆಂಟೆನ್ಸ್ ಮುಖಾಂತರ ನಾವು ತಿಳ್ಕೊಂಡ್ವಿ, ಇದು ಗೊತ್ತಾಯ್ತು. ನೆಕ್ಸ್ಟ್ ಏನ್ ಕೊಟ್ಟಾರ ನೋಡ್ರಿ, ಗಿವನ್ ಥಿಂಗ್ಸ್. ಇಫ್ ಡಿಸ್ಟೆನ್ಸ್ ಟುವರ್ಡ್ಸ್ ಈಸ್ಟ್ is represented by a positive integer, how will you represent the distance traveled towards east? ಏನಾದರೂ ಆಕೆ ಏನ್ ಮಾಡ್ಯಾಳ, ಈಸ್ಟ್ ತನಕ ಹೋಗ್ಯಾಳ. ಈಸ್ಟ್ ತನಕ 20 ಕಿಲೋಮೀಟರ್ಸ್ ಈಸ್ಟ್ ಡೈರೆಕ್ಷನ್ ಒಳಗ 20 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ದನ್ನ ನಾವೇನಾದರೂ ಪಾಸಿಟಿವ್ ನಂಬರ್, ಪಾಸಿಟಿವ್ ಇಂಟೀಜರ್ ಅನ್ನಾಗಿ ಕನ್ಸಿಡರ್ ಮಾಡಿದ್ರೆ ಈ ವೆಸ್ಟ್ ಡೈರೆಕ್ಷನ್ ಒಳಗ ಯಾವ ಇಂಟೀಜರ್ ನೀವು ರಿಪ್ರೆಸೆಂಟ್ ಮಾಡ್ತೀರಿ ಅಂತ ಹೇಳಿ ಕ್ವಶನ್. ಇಲ್ಲಿ ಒಂದ್ ಹಿಂಟ್ ಕೊಡ್ತೀನಿ. ಈಗ ನೀವು ಯಾವುದೇ ಒಂದು ಡೈರೆಕ್ಷನ್ಸ್ ಅನ್ನ ತಗೊಂಡಾಗ, ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಈ ಡೈರೆಕ್ಷನ್ ಒಳಗ ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಅದ್ರದ್ದು ಅಪೋಸಿಟ್ ಯಾವಾಗ್ಲೂ ನೆಗೆಟಿವ್ ಅಂತ ಹೇಳಿನೇ ಕನ್ಸಿಡರ್ ಆಗುತ್ತದೆ. ಸೊ ಫಾರ್ ಎಕ್ಸಾಂಪಲ್, ಅಥವಾ ನೀವೇನಾದ್ರೂ ಫಸ್ಟ್ ಈ ಡೈರೆಕ್ಷನ್ ಒಳಗೆ ನೀವು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ತಗೊಂಡ್ರೆ ಅದ್ರ ಅಪೋಸಿಟ್ ಡೈರೆಕ್ಷನ್ ಯಾವಾಗ್ಲೂ ಪಾಸಿಟಿವ್ ಆಗಿರುತ್ತದೆ. ಸಿಮಿಲರ್ಲಿ ಇಲ್ಲಿ ಏನದ ನೋಡ್ರಿ, ಎ ಟು ಬಿ ಈಸ್ಟ್ ಒಳಗ ಟ್ರಾವೆಲ್ ಮಾಡಬೇಕಾದ್ರೆ ನಾವ್ ಏನ್ ತಗೊಂಡ್ವಿ, 20 ಕಿಲೋಮೀಟರ್ಸ್ ಪ್ಲಸ್ 20 ಕಿಲೋಮೀಟರ್ಸ್ ಅದೇನಾಯ್ತು ಪಾಸಿಟಿವ್ ಇಂಟೀಜರ್ಸ್ ಅಂತ. ವೆಸ್ಟ್ ಡೈರೆಕ್ಷನ್ ಒಳಗ 30 ಕಿಲೋಮೀಟರ್ಸ್ ಅಪೋಸಿಟ್ ಒಳಗ ಟ್ರಾವೆಲ್ ಮಾಡ್ಯಾಳ. ಅದೇ ಕ್ವಶನ್ ಕೇಳ್ಯಾರ, ನೀವು ಅಪೋಸಿಟ್ ಡೈರೆಕ್ಷನ್ ಒಳಗ ಟ್ರಾವೆಲ್ ಮಾಡಿದ್ದನ್ನ 30 ಕಿಲೋಮೀಟರ್ಸ್ ಏನದ ಅದನ್ನ ಯಾವ ಇಂಟೀಜರ್ ದಿಂದ ನೀವು ರೆಪ್ರೆಸೆಂಟ್ ಮಾಡ್ತೀರಿ ಅಂತ ಹೇಳಿ ಕ್ವಶನ್ ಕೇಳ್ಯಾರ. Obviously it is a negative sign, means so the direction or the distance traveled in west is represented as minus 30 kilometers. ಸಿನ್ಸ್ ಅಪೋಸಿಟ್ ಡೈರೆಕ್ಷನ್ ಹೋದಂತಹ ಡಿಸ್ಟೆನ್ಸ್ ಏನಿತ್ತು, ಫಸ್ಟ್ ವೆಸ್ಟ್ ಕಡೆ ಹೋದಿದ್ದು ಪಾಸಿಟಿವ್ ಅಂತ ಹೇಳಿ ತಗೊಂಡಿದ್ವಿ, ಅದರೊಳಗೆ ವಾಪಸ್ ಬಂದು ದಟ್ ಈಸ್ minus 30. ಸೊ ದಿಸ್ ಈಸ್ ದಿ ಫಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್. ದೆನ್ ದ ನೆಕ್ಸ್ಟ್ ಪಾರ್ಟ್ ಈಸ್, ಬೈ ವಿಚ್ ಇಂಟೀಜರ್ ವಿಲ್ ಯು ರಿಪ್ರೆಸೆಂಟ್ ಹರ್ ಫೈನಲ್ ಪೊಸಿಷನ್ ಫ್ರಮ್ ಎ. ಫಸ್ಟ್ ಎ ಟು ಬಿ ಹೋದ್ಲು, ಮತ್ತೆ ಬಿ ದಿಂದ ಇದೊಂದು ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಹೇಳಿ ಸಿ ಪಾಯಿಂಟ್ ಅನ್ನ ತಗೋರಿ.
ಬಿ ದಿಂದ ಸಿ ತನಕ 30 ಕಿಲೋಮೀಟರ್ಸ್ ಅನ್ನ ಮತ್ತಾಕಿ ಟ್ರಾವೆಲ್ ಮಾಡಿದ್ಲು ಅಪೋಸಿಟ್ ಡೈರೆಕ್ಷನ್ ಒಳಗೆ. ಅದನ್ನ ನಾವು -30 ಕಿಲೋಮೀಟರ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ಲಾಸ್ಟ್ ಪಾರ್ಟ್ ಆಫ್ ದಿ ಕ್ವಶನ್ ಏನ್ ಕೇಳಾರಪ್ಪ ಅಂತಂದ್ರ, ಇಷ್ಟೆಲ್ಲಾ ಸುತ್ತಾಡಿ ಲಾಸ್ಟ್ ಯಾವ ಡೈರೆಕ್ಷನ್ ಒಳಗ ವೆಸ್ಟ್ ಡೈರೆಕ್ಷನ್ ಒಳಗ ಒಂದು ಪಾಯಿಂಟಿಗೆ ಬಂದು ನಿಂತಾಳ. ಆ ಪಾಯಿಂಟ್ ಅಂದ್ರೆ ಎ ದಿಂದ ಸಿ ತನಕ ಡಿಸ್ಟೆನ್ಸ್ ಎಷ್ಟದ, ಆ ಡಿಸ್ಟೆನ್ಸ್ ಅನ್ನ ನೀವು ಯಾವ ಇಂಟೀಜರ್ ಮೂಲಕ ವ್ಯಕ್ತಪಡಿಸುತ್ತೀರಿ, ಯಾವ ಇಂಟೀಜರ್ ಮೂಲಕ ರಿಪ್ರೆಸೆಂಟ್ ಮಾಡ್ತೀರಿ ಅಂತ ಹೇಳಿ ಕ್ವಶನ್ ಕೇಳಾರ. ಸಿ ಅಂದ್ರೆ ಟೋಟಲ್ ಡಿಸ್ಟೆನ್ಸ್, ದಟ್ ಈಸ್ the total distance traveled by her is 20 kilometers minus 30 kilometer. 20 minus 30 or 30 minus 20 is 10. See, both among these two, 30 is the bigger. The sign behind the bigger number is negative. That's why it becomes -10. Andre ಇದು -10 degree, -10 kilometers. Isn't it? ಅಂದ್ರೆ ಟೋಟಲ್ ಡಿಸ್ಟೆನ್ಸ್ ಅಂದ್ರೆ ಫ್ರಮ್ ಎ ದಿಂದ ಫೈನಲ್ ಪೊಸಿಷನ್ ಒಳಗೆ ಎಲ್ಲಿ ಇದ್ದಾಳಿಗಕಿ ಅದನ್ನ ನಾವು ನೆಗೆಟಿವ್ ಇಂಟೀಜರ್ಸ್ ಮೂಲಕ ರಿಪ್ರೆಸೆಂಟ್ ಮಾಡ್ತೀವಿ. ದಟ್ ಈಸ್ ರಿಪ್ರೆಸೆಂಟೆಡ್ ಬೈ, ದೇರ್ಫೋರ್ ಫೈನಲ್ ಪೊಸಿಷನ್ is represented as a negative integer. So this is the question. ಸೊ ಹಿಂಗ್ ನಾವು ಕ್ವಶನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಇದನ್ನ ಸಾಲ್ವ್ ಮಾಡ್ತೀವಿ. ದಿಸ್ ಈಸ್ ಹೌ ವಿ ಹ್ಯಾವ್ ಟು ಸಾಲ್ವ್ ದೀಸ್ ಟೈಪ್ ಆಫ್ ವರ್ಬಲ್ ಪ್ರಾಬ್ಲಮ್ಸ್. ಇವಕ್ಕೂ ವರ್ಬಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದೀಸ್ ಪ್ರಾಬ್ಲಮ್ಸ್ ಫ್ರಮ್ 1 to 6th question, from 1 to 6th question, if you have any doubts, any queries, let me know through the comment section. So I will be explain those examples if you have any doubt once again. So this is all about today's video. If you have any doubt, let me know. If you are watching my videos for the first time, don't forget to subscribe and share with your friends. So in my next video, I am going to start with the another examples of exercise 1.1. So stay tuned. Thank you.